ಅಲ್ಲ ಏನೋ ಮಾತಾಡ್ಬೇಕು ಅಂತ ಕರೆದ್ರಲ್ಲ. ಬನ್ನಿ, ಟೀ ಮಾಡ್ಕೊಂಡ್ ಕೊಡೋಣ. ಬೇಡ ನಂದಿನಿ ಅವ್ರೆ, ಟೀ ಏನು ಬೇಡ, ಊಟ ಮಾಡಿದ್ರಾ? ಊಟ ನಾನು ಮಾಡಲಿಲ್ಲ. ನೀವು ಆಸ್ಪತ್ರೆಯಿಂದ ಬಂದ್ಬಿಡ್ಲಿ, ಆಮೇಲೆ ಊಟ ಮಾಡೋಕ್ಕಾಯ್ತದೆ ಅಂತ. ಬನ್ನಿ ಊಟ ಮಾಡಿ. ಊಟ ಆಮೇಲೆ ಮಾಡೋಕ್ಕಾಗುತ್ತೆ, ನಿಮ್ಮ ಜೊತೆ ಮಾತಾಡ್ಬೇಕಿತ್ತಲ್ಲ. ಮಾತಾಡಿ ಅದಕ್ಕೇನಂತೆ. ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ. ನೀವೇನು ಅನ್ಕೊಂತೀರಾ ಏನೋ ಗೊತ್ತಿಲ್ಲ. ಅಲ್ಲ ಯಾವ್ದ್ರ ಬಗ್ಗೆ? ಅದೇನೆ, ನಿಮಗೆ ಮಕ್ಳು ಕಂಡ್ರೆ ಇಷ್ಟ ಅಲ್ವಾ? ಇಷ್ಟ. ಅದಕ್ಕೆ ಅದಕ್ಕೇನೆ ಮಕ್ಕಳು ಇನ್ನೂ ನಿಮ್ಗೆ ಆಗಲಿಲ್ವಲ್ಲ, ಆಸ್ಪತ್ರೆಗೆ ಅದು ತೋರಿಸೋಣ ಅಂತ. ಅಲ್ಲ ಈ ಸುಮ್ಮನೆ ಏನಕ್ಕೆ ಆರೋಗ್ಯವಾಗಿ ಇವನಿಲ್ಲ. ಆದ್ರೂ ಒಂದ್ಸಲಿ ಚೆಕಪ್ ಮಾಡಿಸ್ಕೊ ಬಂದ್ಬಿಡೋಣ, ಏನು ಎತ್ತ ಅಂತ. ಅಲ್ಲ ನನ್ನ ಆರೋಗ್ಯದ ಮೇಲೆ ಅನುಮಾನ ಪಡ್ತಿದ್ದೀರಾ ನೀವು? ಅಲ್ಲ ಅದಕ್ಕೆ ಹಿಂಗೆ ಮಾತಾಡ್ತಿದ್ದೀರಿ ನೀವು? ಹಂಗಂದಿದ್ರೆ ಹೋಸಲ ಎಲ್ಲ ಬಸ್ ಐತಿದೆ. ಚೆನ್ನಾಗಿ ಮಾತಾಡ್ತಿದ್ದೀರಿ, ನಂಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ ನೀವು ಹಿಂಗಂದ್ರೆ. ಅಯ್ಯೋ ನಂದಿನಿ ಅವರೇ, ನೀವೇನು ಮಾತಾಡ್ಕೊತಿದ್ದೀರಾ? ನಾನು ಹೇಳಿದ್ದೆ ಬೇರೆ ಅರ್ಥ, ನೀವೇನು ಯಾವುದ್ಯಾವುದಕ್ಕೋ ಬೇರೆ ಥರ ಅರ್ಥ ಮಾಡ್ಕೊತೀರಲ್ಲ. ನಾನು ಆಗಲ್ಲ ಅಂದಿದ್ದು, ನಾರ್ಮಲಿಯಾಗಿ ಚೆಕ್ ಮಾಡಿಸ್ಕೊ ಬಂದ್ಬಿಡೋಣ ಅಂತ ನಾನು ಹೇಳಿದ್ದು. ನೀವ್ಯಾಕೆ ಈ ಥರ ಯೋಚನೆ ಮಾಡ್ತೀರಾ? ಹಂಗಲ್ಲ ಒಂದ್ಸಲಿ ನಾವು ಆಸ್ಪತ್ರೆಗೆ ಹೋಗಿದ್ವಲ್ಲ, ಕೂಸೋತೈತಲ್ಲ ಹೇಳಿಲ್ವ ಡಾಕ್ಟ್ರು, ಏನು ಪ್ರಾಬ್ಲಮ್ ಇಲ್ಲ, ಮಕ್ಕಳೆಲ್ಲ ಆಯ್ತವೆ, ಸುಮ್ಮನೆ ಯಾಕೆ ಟೆನ್ಷನ್ ತಗೊಂಡಿರಿ, ಆಯ್ತವೆ ಬುಡಿ ಅಂತ ಹೇಳಿದ್ರು ತಾನೆ. ಮತ್ತೆ ಏನು ಮಾಡಕ್ಕೆ ಆಸ್ಪತ್ರೆಗೆ ಹೋಗೋದು? ನಂಗೆ ಆಸ್ಪತ್ರೆಗೆ ಹೋಗಿ ಎದ್ರಿಗೆ ನಾನು ಬರೋಕ್ಕಿಲ್ಲ ಕಣಪ್ಪ. ನಾನು ಬರೋಕ್ಕಿಲ್ಲ ಕತೆ, ಮಕ್ಳು ಆಯ್ತವೆ ಬುಡಿ, ಏನೂ ಆಯ್ಕಿಲ್ಲ ಕತೆ. ನಾನು ಮತ್ತೆ ಆಸ್ಪತ್ರೆಗೆ ಬರೋಕ್ಕಿಲ್ಲ. ಅವರು ಇಷ್ಟುದ್ದ ಚೂಜಿ ಹಿಡ್ಕೊ ಚುಚ್ತಾ ಇರ್ತಾರೆ. ನಾನು ಬರೋಕ್ಕಿಲ್ಲ, ಏನೂ ಆಗಿಲ್ಲ. ಆ ಡಾಕ್ಟ್ರೇ ಹೇಳೋರೆ ನಿಮ್ಮ ಆರೋಗ್ಯ ಚೆನ್ನಾಗದೆ, ನಿಮ್ಮ ಮಕ್ಳು ಆಗಿ ಆಯ್ತವೆ ಅಂತ. ಅಲ್ಲ, ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂತಲೂ ಗೊತ್ತು, ಇರ್ಲಿ ಒಂದ್ಸಲ ಚೆಕ್ ಮಾಡಿಸ್ಕೊ ಬರೋಣ ಎಲ್ಲ ನಾರ್ಮಲ್ ಆಗಿದೆಯಾ ಅಂತ. ಸುಮ್ಮನೆ ಏನಕ್ಕೆ ಬುಡಿ, ಸುಮ್ಮನೆ ದುಡ್ಡು ಕಾಸೆಲ್ಲ ಅನ್ಯಾಯ ಆಯ್ತದೆ, ಆಮೇಲೆ ದುಡ್ಡು ಕಾಸೆಲ್ಲ ಖರ್ಚು ಆಯ್ತದೆ. ಸುಮ್ಮನೆ ಬೇಡ, ಏನು ಬೇಡ, ಚೆಕ್ಕು ಬೇಡ ಗಿಕ್ಕು ಬೇಡ. ನಾನು ಬರೋಕ್ಕಿಲ್ಲ, ಡಾಕ್ಟ್ರು ಹೇಳೋರೆ ಏನೂ ಆಯ್ಕಿಲ್ಲ ಕತೆ ಅಂತ. ಅದೇ ನಿಮ್ಮ ಫ್ರೆಂಡ್ ಇದ್ರಲ್ಲ ಡಾಕ್ಟ್ರು, ಅವರೇ ಹೇಳಿದ್ದು ಮಕ್ಳು ಆಯ್ತವೆ ಏನೂ ಆಗಲ್ಲ, ಇದೊಂದ್ಸಲ ತೆಗಿಸ್ಬಿಡಿ ಅಂತ ಅಂತಿದ್ರು. ಮಕ್ಳು ಆಯ್ತವೆ ಅದೇನು ಪ್ರಾಬ್ಲಮ್ ಇಲ್ಲ ಕತೆ ಬುಡಿ. ಅಲ್ಲ, ನೀವು ಯಾಕೆ ಈ ಥರ ಯೋಚನೆ ಮಾಡ್ತೀರಾ? ಒಂದ್ಸಲ ಬನ್ನಿ ಹೋಗೋಣ. ಅಲ್ಲ ಸುಮ್ಮನೆ ಏನು ಮಾಡೋಕ್ಕೆ, ಸುಮ್ಮನೆ ಡಾಕ್ಟ್ರ್ ತಗೋದ್ರು ಅಷ್ಟೇ, ಮುಟ್ಟಿದ್ರು ಅಷ್ಟೇ. ಅವ್ರು ಏನು ಹೇಳೋರು, ಇರೋದನ್ನ ಮಾತ್ರ ಕೊಟ್ಬಿಟ್ಟು ನೋಡ್ಬಿಟ್ಟು ಚೆನ್ನಾಗದೆ ಅಂತ ಕಳಿಸ್ತಾರೆ. ಅದಕ್ಕೆ ದುಡ್ಡು ಕಾಸೆಲ್ಲ ನೇ ಮಾಡ್ಕೊಂಡಿರಿ, ಬೇಡ ಬಿಡಿ, ಏನೂ ಆಯ್ಕಿಲ್ಲ ಕತೆ. ಆರೋಗ್ಯನೂ ಚೆನ್ನಾಗದೆ, ಏನೂ ಇಲ್ಲ. ನನಗೂ ಎದ್ರಿಕೆ ಗಳ್ಗಳ್ಗೂ ಆಸ್ಪತ್ರೆಗೆ ಹೋಗೋಕ್ಕೆ. ಇವಾಗ ಏನು ಮಾಡ್ತೀರಾ? ನೀವು ಬರ್ತೀರೋ ಬರಲ್ವೋ? ನೀವೇ ಹೇಳಿ ಬರೋದು ಬೇಡವು ಅಂತ. ಸರಿ ಬನ್ನಿ ಹೋಗೋಣ. ಬೇಡ. ಅಲ್ಲ, ಈ ಥರ ಹೇಳಿದ್ರೆ ನಾನು ಏನು ಡಿಸಿಷನ್ ತಗೊಳ್ಳಿ? ನಿಮಗೆ ಮಕ್ಕಳಂದ್ರೆ ಇಷ್ಟ ಅಂತ ನಾನು ಈ ಥರ ಯೋಚನೆ ಮಾಡಿದ್ರೆ ನೀವು ಈ ಥರ ಯೋಚನೆ ಮಾಡ್ತೀರಾ? ಸರಿ ಬಿಡಿ, ನಿಮ್ಗೆ ಯಾವಾಗ ಬರಬೇಕು ಅನ್ಸುತ್ತೆ ಅವಾಗಲೇ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಯೋಚನೆ ಮಾಡಿ, ಯೋಚನೆ ಮಾಡಿಬಿಟ್ಟು ಯಾವ್ದನ್ನ ಹೇಳಿ. ಒಂದ್ಸರಿ ಇರಲಿ, ಒಂದ್ಸರಿ ಚೆಕ್ ಮಾಡಿಸ್ಕೊಂಡು ಬರೋಣ ಅಂತಂದರೆ ಓಕೆ. ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ನನಗೆ ಏನೂ ಆಗಿಲ್ಲ ಅಂತಂದರೆ ಅದಕ್ಕೂ ಓಕೆ. ನಿಮ್ಮ ಇಷ್ಟ ನೋಡಿ. ನೀವು ಯಾವಾಗ ಕರಿತೀರಾ ಅವಾಗ ಬೇಕಾದ್ರೆ ಹೋಗಿ ಆಸ್ಪತ್ರೆಗೆ ಚೆಕ್ ಮಾಡಿಸ್ಕೊಬೇಡ. ನನಗೆ ಇವತ್ತೇ ಬೇಜಾರಾಗ್ಬಿಟ್ಟಿತ್ತು, ರುಕ್ಮಿಣಿಯವ್ರು ಕರ್ಕೊಂಡು ಹೋದ್ನಲ್ಲ, ಅವಾಗ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗಿದ್ರೆ ನಿಮಗೂ ಚೆಕಪ್ ಮಾಡಿಸ್ಕೊಂಡು ಬರ್ಬೋದಿತ್ತು ಅಂತ ಅನಿಸ್ತಾ ಇತ್ತು. ಅದಕ್ಕೋಸ್ಕರನೇ ನಾನು ಫಸ್ಟ್ ಬಂದ್ಬಿಟ್ಟು ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ನೀವು ನೋಡಿದ್ರೆ ಈ ಥರ ಮಾತಾಡ್ತೀರಲ್ಲ. ಹಂಗಲ್ಲ, ಸುಮ್ಮನೆ ಚೆನ್ನಾಗಿದ್ರು ಆಸ್ಪತ್ರೆಗೆ ಬರೀ ಏನು ಮಾಡೋಕ್ಕೆ, ಏನು ಮಾಡೋಕ್ಕೆ ಹೋಗೋದು ಅಂದ್ಬಿಟ್ಟು. ಇಲ್ಲ ಅಂದರೆ ಸುಮ್ಮನೆ ಏನು ಮಾಡೋಕ್ಕೆ ಬೇಡ ಬಿಡಿ. ನೋಡ್ತೀನಿ, ಯೋಚನೆ ಮಾಡಿ ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ. ನೀವು ಇದ್ದಕ್ಕಿದ್ದಂಗೆ ಆಸ್ಪತ್ರೆಗೆ ಹೋಗೋದಂದರೆ ಏನು ಜ್ವರ ಇಲ್ಲ, ಸೊಳ್ಳೆ ಇಲ್ಲ, ಏನೂ ಇಲ್ಲ, ಚೆನ್ನಾಗಿವ್ನಿ. ಅಲ್ಲ, ನೀವು ಏನು ಅನ್ಕೊಂಡಿದ್ದೀರಾ? ಬರೀ ಎಲ್ಲ ಜ್ವರ ಚಳಿ ನೆಗಡಿಕೆ ಮುಗಿ ಆಸ್ಪತ್ರೆಗೆ ಹೋಗ್ತಾರಾ? ಇನ್ನು ಯಾವುದೇ ಕಾರಣಕ್ಕೂ ಹಾಸ್ಪಿಟ್ಲಿಗೆ ಹೋಗಲ್ವಾ? ನಿಮ್ಗಂತೂ ಅರ್ಥ ಮಾಡಿಸೋಕ್ಕೆ ನಾನೇ ಸಾಕಾಗಿ ಹೋಗ್ತೀನಿ. ಎಷ್ಟು ಹೇಳಿ ಅರ್ಥ ಮಾಡಿಸ್ಬೇಕು ನಿಮ್ಮನ್ನ? ಪ್ರತಿಯೊಂದು ವಿಚಾರನೂ ಹೇಳಿ ಹೇಳಿ ಅರ್ಥ ಮಾಡಿಸ್ಬೇಕಲ್ಲ ನಂದಿನಿ ಅವರೇ. ಹೋಗ್ಲಿ, ನನಗೋಸ್ಕರನಾದ್ರೂ ಇದೊಂದ್ಸಲ ಬನ್ನಿ. ನಮಗೆ ನಿಮ್ಮನ್ನ ನೋಡೋಕೆ ಆಗ್ತಿಲ್ಲ ನನಗೆ. ಅಲ್ಲ ನಂದಿನಿ ಅವರು, ರುಕ್ಮಿಣಿ ಅವರು ಅವ್ರ ಮಗು ಜೊತೆ ಕರ್ಕೊಂಡಿದ್ರೆ ನೀವು ಹಂಗೆ ಇರ್ತೀರಾ? ಹೆಂಗಿರೋದು ನಾನು ಹೇಳಿ ನೀವು? ನಿಮಗೂ ಆಸೆ ಆಗುತ್ತೆ ಅಲ್ವಾ ಮಕ್ಕಳು ಬೇಕು ಅಂತ? ನನಗೂ ಆಸೆನೇ ಮಕ್ಳು ಕಂಡ್ರೆ, ಇಲ್ಲ ಅಂತ ನಾನು ಹೇಳಿದ್ನಾ? ಅದೇ ಏನು ಆಯ್ಕಿಲ್ಲ ಬುಡಿ, ಮಕ್ಳು ಆಯ್ತವೆ ಕತೆ ಅಂತ ತಲೆ ಕೆಡ್ಸ್ಕೊಬೇಡಿ. ಬರ್ತಾ ಬರ್ತಾ ನೀವೇ ಡಾಕ್ಟರ್ ಆಗ್ಬಿಟ್ರಾ ಹೊರಗಿದ್ರೆ? ಅಲ್ಲ, ಎಲ್ಲರೂ ನಾವೇ ಅನ್ಕೊಳ್ಳೋದಾದ್ರೆ ಡಾಕ್ಟ್ರು ಯಾಕಿರ್ಬೇಕಿತ್ತು ಹೆಲ್ತ್ ನೋಡೋದಕ್ಕೆ? ಪಾಠ ಮಾಡಿದ ಟೀಚರ್ ಯಾಕಿರ್ಬೇಕಿತ್ತು? ಬ್ಯಾಂಕಲ್ಲಿ ಮ್ಯಾನೇಜರ್ ಯಾಕಿರ್ಬೇಕಿತ್ತು? ಎಲ್ಲ ನಾವೇ ಮಾಡ್ಬೋದಿತ್ತಲ್ವಾ? ಅಲ್ಲ, ಇದು ಏನು ಹಿಂಗೆ ಮಾತಾಡ್ತಾ ಇದ್ದೀರಲ್ಲ ನೀವು? ಸರಿ ಕತ್ ಬಿಡಿ, ಇವತ್ತೇ ಹೋಗ್ಬೇಕಾ ಇಲ್ಲ ನಾಳೆಗೆ ಹೋಗೋದು? ನೀವು ನಾಳೆ ಅಂದರೆ ನಾಳೆನೇ ಹೋಗೋಣ. ಸರಿ ಬಿಡಿ, ಸಂಜೆ ಹೊತ್ತು ನೀವು ಫ್ಯಾಕ್ಟ್ರಿಯಿಂದ ಬರ್ತಿದ್ದೀರಲ್ಲ, ಯಾವುದು ಯೋಚನೆ ಮಾಡಿಬಿಟ್ಟು ಹೇಳ್ತೀನಿ ಹೋಗೋದು ಬೇಡವೋ ಅಂತ. ಸರಿ, ಸಂಜೆ ನೀವು ಫ್ಯಾಕ್ಟ್ರಿಯಿಂದ ಬರ್ತಿದ್ದೀರಲ್ಲ ಹಾಗೆ ಹೇಳ್ತೀನಿ ಬಿಡಿ, ಯಾವುದಕ್ಕೂ. ಸರಿ ಯೋಚನೆ ಮಾಡ್ತೀನಿ ಆಸ್ಪತ್ರೆಗೆ ಹೋಗೋದು ಬೇಡವೋ ಅಂತ. ಅದು ನೋಡ್ಬಿಟ್ಟು ಬೇಕಾದ್ರೆ ಆಮೇಲೆ ಏನಾದರೂ ಮಾಡೋಕ್ಕಾಯ್ತದೆ. ಇನ್ನೂ ನೀವು ಫೈನಲ್ ಡಿಸಿಷನ್ ಬಂದಿಲ್ಲ, ಇನ್ನೂ ಯೋಚನೆ ಮಾಡೋದ್ರಲ್ಲೇ ಇರಿ. ಸುಮ್ಮನೆ ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡಿ ಸಾಯ್ತಾ ಇದ್ದೀನಿ. ನಿಮಗೆ ನನ್ನ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಇಲ್ಲ. ಇವರು ಏನಕ್ಕೆ ಹಿಂಗೆ ಆಡ್ತಾನೆ, ಸೂರ್ಯ ಯಾಕೆ ಹಿಂಗೆ ಆಡ್ತಾವನೆ ಅನ್ನೋ ಯೋಚನೆ ಇಲ್ಲ. ನೀವು ನಿಮ್ಗೆ ಹೋಗ್ತಾನೆ ಇರಿ. ನಾನು ನಿಮಗೋಸ್ಕರ ಹೊಡೆದಾಡೋದು. ಅಟ್ಲೀಸ್ಟ್ ನೀವು ನನಗೋಸ್ಕರ ಅಲ್ಲ, ನಿಮಗೋಸ್ಕರನಾದರೂ ನೀವು ನೋಡ್ಕೊಡಿ. ಬೇಜಾರಾಗ್ತೀರಾ? ಅದಿಲ್ಲ ಇದಿಲ್ಲ ಹಂಗೆ ಹಿಂಗೆ ಅಂತ. ನಿಮ್ಗೆ ಏನಾದ್ರು ಕೊಡ್ಸಕ್ಕೆ ಬಂದರೆ ಬೇಡ ಅಂತ ಹೇಳ್ತೀರಾ. ಇದ್ಯಾವ ಹುಚ್ಚು ಅಂತ ಹೇಳ್ತಾರೆ. ಇತ್ತೀಚೆಗಂತೂ ನಿಮ್ಗೆ ಅರ್ಥ ಮಾಡ್ಕೊಳಕ್ಕೆ ತುಂಬ ತುಂಬ ಕಷ್ಟ ಆಗ್ಬಿಟ್ಟೈತೆ. ಇದನ್ನ ಹೇಳಿದ್ರು ನೀವು ಬೇಜಾರು ಮಾಡ್ಕೊತೀರಾ, ಇದು ಕೇಳಿದ್ರು ಕೋಪ ಮಾಡ್ಕೊತೀರಾ, ಇದು ಹೇಳಿದ್ರು ಮಾತು ಬಿಟ್ಬಿಡ್ತೀರಾ.
ಹೆಂಗೆ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನ? ಇತ್ತೀಚೆಗೆ ನೀವು ಒಬ್ಬೊಬ್ಬರೇ ಇರ್ತೀರಾ. ಯಾಕೆ ಏನಾಯಿತು? ಏನಾದರೂ ಪ್ರಾಬ್ಲಮ್ಮಾ? ಆರೋಗ್ಯವಾಗಿದ್ದೀರಾ ತಾನೇ? ಏನಾಯಿತು? ಚೆನ್ನಾಗಿದ್ದೀರಾ? ನಿಮ್ಮನ್ನ ಇತ್ತೀಚೆಗೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ. ಸರಿ, ನಿಮ್ಮ ಪ್ರಾಬ್ಲಮ್ ಆದರೂ ಏನು ಹೇಳಿ? ನನಗೊಂದು ಅರ್ಥ ಆಗ್ತಾ ಇಲ್ಲ. ನಿಮ್ಮ ಪ್ರಾಬ್ಲಮ್ ಆದರೂ ಏನು ಹೇಳಿ, ನಮ್ಮ ಜೊತೆ ಶೇರ್ ಮಾಡಿ. ಇಲ್ಲ ಏನಾದರೂ ಇದ್ದರೆ ಹೇಳ್ಕೊಳ್ಳಿ. ಅದು ಬಿಟ್ಟು ನೀವು ಒಬ್ಬೊಬ್ಬರೇ ಇದ್ಬಿಟ್ರೆ ನಮ್ಗೆ ತುಂಬ ಕಷ್ಟ ಆಗುತ್ತೆ. ಇತ್ತೀಚೆಗೆ ನೋಡ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಮನೇಲಿ. ಇಲ್ಲ ರೂಮಲ್ಲಿ ಇರ್ತೀರಾ, ಇಲ್ಲ ಟೆರೆಸಲ್ಲಿ ಕೂತಿರ್ತೀರಾ. ಯಾಕೆ? ಅಲ್ಲ ನೀವು ಯಾಕೆ ಹಿಂಗೆ ಅನ್ಕೊಂಡಿರಿ? ನಾನು ಚೆನ್ನಾಗಿ ಇವನಿ ಸುಮ್ಮನೆ ನನ್ನ ಬಗ್ಗೆ ಸುಮ್ಮನೆ ಏನೇನೋ ಎದಕ್ಕೆ ಯೋಚನೆ ಮಾಡ್ತಿದ್ದೀರಿ? ಮನೇಲಿ ನೀವು ಕೆಲ್ಸಕ್ಕೆ ಹೊಂಟೋಗ್ತಿದ್ದೀರಿ, ಇನ್ನೇನು ಮಾಡೋದು? ಅದಕ್ಕೆ ರೂಮಲ್ಲಿ ಇರ್ತೀನಿ, ಇಲ್ಲ ಟೆರೆಸ್ ಮೇಲೆ ಕೂತಿರ್ತೀನಿ. ಅದಕ್ಕೆ ನೀವು ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡಿದ್ದೀರಿ? ಹಂಗೆ ಏನು ಇಲ್ಲಕ್ಕಂತ ತಗೊಳ್ಳಿ. ಇಲ್ಲ, ಮೊದಲಿನ ನಂದಿನಿಗೂ ಈಗಿರೋ ನಂದಿನಿಗೂ ತುಂಬ ಡಿಫ್ರೆನ್ಸ್ ಇದೆ. ನಾನು ಸುಮ್ಮನೆ ಹಾಗೆ ಏನು ಹೇಳೋಕ್ಕೆ ಹೋಗೋದಿಲ್ಲ. ನಿಮ್ಮನ್ನ ತುಂಬ ಸಲ ಅಬ್ಸರ್ವ್ ಮಾಡಿ ನೋಡಿದ್ದೀನಿ. ಇಲ್ಲ ಇವತ್ತೊಂದಿನ ಏನೋ, ಇಲ್ಲ ಹಾಗೇನೋ ಹೀಗೇನೋ ಅಂತ ಕೇಳುವಿದ್ದೀನಿ ಏನು ಅಂತ. ನೀವು ಏನೂ ಇಲ್ಲ ಅಂದ್ಕೊಂಡು ಹಾಗೆ ಸುಮ್ಮನೆ ಆಗ್ಬಿಡ್ತೀರಾ. ಯಾಕೆ? ಏನಾಯಿತು? ನಾನು ಯಾರನ್ನೂ ಇಷ್ಟು ಫೋರ್ಸ್ ಮಾಡಿ ಕೇಳೋಕ್ಕೆ ಹೋಗೋದಿಲ್ಲ. ಬಟ್ ನಾನು ನಿಮ್ಮ ವಿಷಯದಲ್ಲಿ ಹಾಗೆ ಮಾಡಲ್ಲ. ನಾನು ಕೇಳ್ತೀನಿ. ಯಾಕೆ ನನ್ನ ಜೊತೆ ಶೇರ್ ಮಾಡೋಕ್ಕೇನು ಇಷ್ಟ ಇಲ್ವಾ ನಿಮಗೆ? ಹಂಗೇನು ಇಲ್ಲಕತ್ ಬಿಡಿ, ನಿಮ್ಮ ಇಷ್ಟನೇ ನನ್ನ ಇಷ್ಟಕತ್ತೆ. ಏನೋ ಆಸ್ಪತ್ರೆಗೆ ಹೋಗೋದ ಅಂದ್ರಲ್ಲ, ಹೋಗೋಕ್ಕಾಯ್ತದೆ ಬಿಡಿ. ಅದಕ್ಕೇನಂತೆ ಹೋಗಿದ್ದು ಬರೋದ. ನೀವು ಏನು ಹೇಳ್ತಿದ್ದೀರೋ ಅದೇ ಯಾಕತ್ತೆ. ನಾನು ಆ ವಿಚಾರದ ಬಗ್ಗೆ ಮಾತಾಡಿಲ್ವಲ್ಲ. ನಾನು ನಿಮ್ಮ ಜೊತೆ ಏನೋ ಮಾತಾಡಬೇಕು, ನಿಮ್ಗೆ ಏನೋ ಕೇಳಬೇಕಾಗಿದೆ. ನಡೀರಿ ರೂಮ್ಗೆ ಹೋಗೋಣ. ಇಲ್ಲಿ ಅಮ್ಮ ಎಲ್ಲ ಇರ್ತಾರೆ, ಅಪ್ಪ ಎಲ್ಲ ಇರ್ತಾರೆ. ಆಮೇಲೆ ಏನೇನು ಅಂತ ಕೇಳ್ತಾರೆ. ನಡೀರಿ. ಇಲ್ಲಕತ್ತೆ ಹೇಳಿ ಇಲ್ಲಯ್ಯ. ಇಲ್ಲ ನಡೀರಿ ನೀವು ಮೊದಲು. ಅಲ್ಲ ಯಾಕೆ ಹಿಂಗೆ ಆಡ್ತಿದ್ದಾರೆ ಇವ್ರು ಇವತ್ತು? ಸರಿ ಹೇಳಿ, ಏನೋ ಮಾತಾಡಬೇಕು ಅಂದ್ರಲ್ಲ. ನನಗೆ ಅರ್ಥ ಆಗ್ತಿಲ್ಲ ನಿಮ್ಮ ಪ್ರಾಬ್ಲಮ್ ಏನು. ಯಾಕೆ ಈ ಥರ ಇದ್ದೀರಾ ಇವಾಗ ಇತ್ತೀಚೆಗೆ ಬರ್ತಾ ನಮ್ಮ ಜೊತೆಗೆ ಸೇರ್ತಾ ಇಲ್ಲ, ಒಬ್ಬೊಬ್ಬರೇ ಇರ್ತೀರಾ. ಏನು ಕಾರಣ? ನನಗೆ ಇವಾಗಲೇ ಗೊತ್ತಾಗಬೇಕು. ಅಲ್ಲ ಏನೂ ಇಲ್ಲ ಬಿಡಿ, ಸುಮ್ಮನೆ ಹೇಳು ಅಂದರೆ ನಾನು ಏನು ತಾನೇ ಹೇಳನೆ? ಏನೂ ಇಲ್ಲ. ಯಾಕೆ ನನಗೆ ಗೊತ್ತಾಗೋದಿಲ್ವಾ? ನೀವು ಹೆಂಗಿದ್ರಿ, ಯಾವ ಥರ ಇದ್ರಿ, ಈಗ ಯಾವ ಥರ ಇದ್ದೀರಾ? ನಾನು ಒಬ್ಬನಿಗಲ್ಲ, ರುಕ್ಮಿಣಿ ಅವ್ರಿಗೂ ಗೊತ್ತು, ಮನೇಲಿರೋರಿಗೆಲ್ಲ ಗೊತ್ತು. ನೀವು ಇತ್ತೀಚೆಗೆ ನಮ್ಮ ಜೊತೆಗೆ ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಸಪ್ರೇಟ್ ಒಬ್ಬೊಬ್ಬರೇ ಇರೋದಕ್ಕೆ ಇಷ್ಟಪಡ್ತಿದ್ದೀರಾ. ಏನಾಗಿದೆ ಹೇಳ್ಬಿಡಿ ನೀವು. ನಮ್ಮ ಜೊತೆಗೆ ಇರೋಕ್ಕೆ ಇಷ್ಟ ಇಲ್ಲ, ನನ್ನ ಪಾಡಿಗೆ ನಾನು ಒಬ್ಬಳನ್ನ ಬಿಟ್ಬಿಡಿ, ನಾನು ನಿಮ್ಮದೇಗಿರ್ತೀನಿ ಅಂತ. ನಿಮ್ಮ ಖುಷಿನೇ ನಮ್ಮ ಖುಷಿ. ನಾವು ನಿಮ್ಮ ಪಾಡಿಗೆ ನೀವು ಬಿಟ್ಬಿಡ್ತೀವಿ. ಈ ಥರ ಹೇಳೋದಿಲ್ಲ ಕೇಳೋದಿಲ್ಲ, ನಿಮ್ಮ ಪಾಡಿಗೆ ನೀವು ಬಿಟ್ಬಿಡ್ತೀರಾ. ನಾವೇ ಮೇಲೆ ಬಿದ್ದು ಮಾತಾಡ್ಸಿದ್ರೆ ಮಾತ್ರ ಮಾತಾಡ್ತೀರಾ, ಇಲ್ಲಾಂದರೆ ಸುಮ್ಮನೆ ಕೂತಿರ್ತೀರಾ. ಮನೇಲಿ ಎಲ್ಲ ಕೂತ್ಕೊಂಡು ಮಾತಾಡಬೇಕಾದ್ರೆ ನಿಮ್ಮ ಪಾಡಿಗೆ ನೀವು ಕೂತಿರ್ತೀರಾ. ಇದೆಲ್ಲ ಯಾವ ಕಡೆಯಿಂದ ಚೆನ್ನಾಗಿ ಕಾಣಿಸುತ್ತೆ? ಸರಿ ಓಕೆ, ಅದೆಲ್ಲ ಬಿಟ್ಟಾಕಿ. ಸರಿ, ನಿಮ್ಮ ತೊಂದರೆ ಏನು, ನಿಮ್ಮ ಪ್ರಾಬ್ಲಮ್ ಏನು? ಕಷ್ಟ ಸುಖ ಇದ್ದರೆ ನಮ್ಮ ಜೊತೆ ಹೇಳ್ಕೊಳ್ಳಿ. ನನ್ನ ಜೊತೆ ಹೇಳೋಕ್ಕಾಗೋದಿಲ್ವಾ? ಅಮ್ಮನ ಜೊತೆ ಹೇಳಿ. ಮನೇಲಿ ತುಂಬ ಜನ ಇದ್ದಾರೆ, ಹೇಳಿ. ಅದು ಬಿಟ್ಬಿಟ್ಟು ನೀವು ಈಗ ಇದ್ದರೆ ನಮ್ಮ ಕೈಲೆಲ್ಲ ನೋಡೋಕ್ಕಾಗೋದಿಲ್ಲ. ಇಲ್ಲಕತ್ ಬಿಡಿ, ಏನು ಇಲ್ಲಕತ್ತೆ. ನನಗೆ ಇಲ್ವೇ ಇಲ್ಲ. ನಮ್ಮ ಮೊದಲು ಹೆಂಗಿದ್ನೋ ಹಂಗೆ ಇವನಿ. ಮತ್ತೆ ಸುಳ್ಳು ಹೇಳ್ಬೇಡಿ, ನನಗೆ ಗೊತ್ತಾಗೋದಿಲ್ವಾ?